ದೇವಮಾನವ ನಿತ್ಯಾನಂದ ಈಗ ಕೈಲಾಸ ರಾಷ್ಟ್ರದಲ್ಲಿ ಸೆಟಲ್ ಆಗಿದ್ದು ನಿಮಗೆಲ್ಲ ಗೊತ್ತೇ. ವಿಶ್ವಸಂಸ್ಥೆ ಅಂಗಳಕ್ಕೇನೆ ರಾಷ್ಟ್ರ ಮಾನ್ಯತೆಗೆ ಪ್ರತಿನಿಧಿಯನ್ನ ಕಳಿಸಿದ್ದ ನಿತ್ಯಾಗೀಗ ಕೈಲಾಸದಲ್ಲೇ ಬುಡಕ್ಕೆ ಬಂದಿದೆ ಬುಡಕಟ್ಟು ಧೋಕ. ದೊಡ್ಡ ಮೊತ್ತದ ರಕಂ ತೋರಿಸಿ ಬುಡಕಟ್ಟು ಜನರೊಂದಿಗೆ ಬರೋಬ್ಬರಿ 1,000 ವರ್ಷದ ಒಪ್ಪಂದ ಮಾಡಿಕೊಂಡ ನಿತ್ಯಾಗೆ ಇದೀಗ ಸಂಚಕಾರ ತಂದಿದೆ ಅದೇ ಅಗ್ರಿಮೆಂಟ್. ಇನ್ನು ಬಿಡದೆ ನಿತ್ಯ ಲೀಲಾ ವಿನೋದ. ಕೈಲಾಸದಲ್ಲೂ ನಿತ್ಯ ಶಿಷ್ಯಂದಿರ ವಿವಾದ. ದೂರದ ಕೈಲಾಸಕ್ಕೂ ಆವರಿಸಿದೆ ಬಿಡದಿ ಮಾಯೆ. ಸದಾ ಒಂದಲ್ಲ ಒಂದು ವಿವಾದಗಳ ಸರಣಿಗಳಿಂದಾಗಿ ಆಗಾಗಲೇ ಮುನ್ನೆಲೆಗೆ ಬರೋ ನಿತ್ಯಾನಂದ ಸ್ವಾಮಿ ದೂರದ ತನ್ನ ಕೈಲಾಸದಲ್ಲೇ ಸೃಷ್ಟಿಸಿದ್ದು ಭೂಮಾಯೆಯನ್ನ. ಇದರ ಎಫೆಕ್ಟ್ ಅನ್ನುವಂತೆ ಅಮೆರಿಕದಲ್ಲಿ ಜೈಲು ಪಾಲಾಗಿದ್ದಾರೆ ನಿತ್ಯನ 20 ಪರಮ ಅನುಯಾಯಿಗಳು. ಎರಡು 2019ರಲ್ಲಿ ನಾನಾ ಕೇಸ್ಗಳ ಸುರುಳಿಯಿಂದಾಗಿ ಭಾರತದಿಂದ ಗಾಯಬಾದ ನಿತ್ಯ ಹೋಗಿ ಸೆಟಲ್ ಆಗಿದ್ದು ದಕ್ಷಿಣ ಅಮೆರಿಕದ ಐಲ್ಯಾಂಡ್ ಒಂದರಲ್ಲಿ. ಒಂದಷ್ಟು ದಿನಗಳ ನಂತರ ಈತ ಏಕಾಏಕಿ ಘೋಷಿಸಿಕೊಂಡಿದ್ದು ಹೊಸ ರಾಷ್ಟ್ರವನ್ನ. ಯುನೈಟೆಡ್ ಆಫ್ ಕೈಲಾಸ ಅನ್ನೋ ಹೊಸ ದೇಶ ತನ್ನದು ಅಂತ ಏಕಾಏಕಿ ಡಿಕ್ಲೇರ್ ಮಾಡಿಕೊಂಡಿದ್ದು ನಿತ್ಯ ಸ್ವಾಮಿ. ಇದಾದ ಮೇಲೂ ಪದೇ ಪದೇ ಇವನ ಅವಾಂತರಗಳ ರೀಲ್ಗಳು ಮೊಬೈಲ್ಗಳನ್ನ ಅಪ್ಪಳಿಸೋದು ಕಾಮನ್. ಇಂಥದ್ರಲ್ಲಿ ಈಗ ಮತ್ತೊಂದು ಕಾಂಟ್ರವರ್ಸಿಗೆ ಸಿಲುಕಿದ್ದಾನೆ ನಿತ್ಯ. ಬೊಲಿವಿಯಾ ದೇಶದ ಬುಡಕಟ್ಟು ಜನರಿಗೆ ವಂಚಿಸಿದ ಆರೋಪದಡಿ ದಾಖಲಾಗಿದೆ ಕೇಸ್. ಈ ಸಂಬಂಧ 20 ನಿತ್ಯ ಅನುಯಾಯಿಗಳನ್ನ ಬಂಧಿಸಿದ್ದಾರೆ ಅಲ್ಲಿನ ಪೊಲೀಸ್. ಬಂಧಿತರಲ್ಲಿ 12 ಮಂದಿ ಚೀನಾ ಸೇರಿದಂತೆ ಏಷ್ಯಾದ ವಿವಿಧ ದೇಶಗಳ ಪ್ರಜೆಗಳು, ಹಾಗೆ 7 ಜನ ಭಾರತೀಯ ಮೂಲದವರು. ಕಿತ್ತಳೆ ಬಣ್ಣದ ನಿತ್ಯ ಯೂನಿಫಾರ್ಮ್ ತೊಟ್ಟಿದ್ದ ಇವರನ್ನ ವಶಕ್ಕೆ ಪಡೆದಿದ್ದಾರೆ ಬೊಲಿವಿಯಾ ಪೊಲೀಸ್. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಬೊಲಿವಿಯಾ ಪ್ರಾಂತ್ಯದಲ್ಲಿ ಬುಡಕಟ್ಟು ಜನರೇ ಹೆಚ್ಚು ವಾಸಿಸುವಂತ ಅರಣ್ಯ ಪ್ರದೇಶ ಇದೆ. ಇಲ್ಲಿ ವಿದೇಶಿಯನ್ನರು ಯಾವುದೇ ಭೂಮಿ ವ್ಯವಹಾರ ನಡೆಸುವಂತಿಲ್ಲ. ಆದ್ರೂ ಇಲ್ಲಿ ಬುಡಕಟ್ಟು ಜನರಿಗೆ ಆಮಿಷವೊಡ್ಡಿದ ನಿತ್ಯ ಶಿಷ್ಯರು ಅಕ್ರಮವಾಗಿ ಜಮೀನನ್ನ ಗುತ್ತಿಗೆಗೆ ಪಡೆದಿದ್ದಾರೆ. 1,000 ವರ್ಷಗಳ ಲೀಸ್ ಆಧಾರದ ಮೇಲೆಗೆ ಭಾರೀ ಪ್ರಮಾಣದ ಜಮೀನನ್ನ ವಶಕ್ಕೆ ಪಡೆದಿದೆ ನಿತ್ಯ ಗ್ಯಾಂಗ್. 2024ರ ಸೆಪ್ಟೆಂಬರ್ ನವೆಂಬರ್ ಅವಧಿಯಲ್ಲಿ ನಡೆದಿರೋ ಈ ವ್ಯವಹಾರ ಸರ್ಕಾರದ ಗಮನಕ್ಕೆ ಬಂದಿದ್ದೇ ತಡ ನಿತ್ಯಗೆ ಎದುರಾಗಿ ಕಲರ್ಫುಲ್ ದೇವಮಾನವ ನಿತ್ಯಾನಂದ ಈಗ ಕೈಲಾಸ ರಾಷ್ಟ್ರದಲ್ಲಿ ಸೆಟಲ್ ಆಗಿದ್ದು ನಿಮಗೆಲ್ಲ ಗೊತ್ತೇ. ವಿಶ್ವಸಂಸ್ಥೆ ಅಂಗಳಕ್ಕೇನೆ ರಾಷ್ಟ್ರ ಮಾನ್ಯತೆಗೆ ಪ್ರತಿನಿಧಿಯನ್ನ ಕಳಿಸಿದ್ದ ನಿತ್ಯಾಗೀಗ ಕೈಲಾಸದಲ್ಲೇ ಬುಡಕ್ಕೆ ಬಂದಿದೆ ಬುಡಕಟ್ಟು ಧೋಕ. ದೊಡ್ಡ ಮೊತ್ತದ ರಕಂ ತೋರಿಸಿ ಬುಡಕಟ್ಟು ಜನರೊಂದಿಗೆ ಬರೋಬ್ಬರಿ 1,000 ವರ್ಷದ ಒಪ್ಪಂದ ಮಾಡಿಕೊಂಡ ನಿತ್ಯಾಗೆ ಇದೀಗ ಸಂಚಕಾರ ತಂದಿದೆ ಅದೇ ಅಗ್ರಿಮೆಂಟ್. ಇನ್ನು ಬಿಡದೆ ನಿತ್ಯ ಲೀಲಾ ವಿನೋದ. ಕೈಲಾಸದಲ್ಲೂ ನಿತ್ಯ ಶಿಷ್ಯಂದಿರ ವಿವಾದ. ದೂರದ ಕೈಲಾಸಕ್ಕೂ ಆವರಿಸಿದೆ ಬಿಡದಿ ಮಾಯೆ. ಸದಾ ಒಂದಲ್ಲ ಒಂದು ವಿವಾದಗಳ ಸರಣಿಗಳಿಂದಾಗಿ ಆಗಾಗಲೇ ಮುನ್ನೆಲೆಗೆ ಬರೋ ನಿತ್ಯಾನಂದ ಸ್ವಾಮಿ ದೂರದ ತನ್ನ ಕೈಲಾಸದಲ್ಲೇ ಸೃಷ್ಟಿಸಿದ್ದು ಭೂಮಾಯೆಯನ್ನ. ಇದರ ಎಫೆಕ್ಟ್ ಅನ್ನುವಂತೆ ಅಮೆರಿಕದಲ್ಲಿ ಜೈಲು ಪಾಲಾಗಿದ್ದಾರೆ ನಿತ್ಯನ 20 ಪರಮ ಅನುಯಾಯಿಗಳು. ಎರಡು 2019ರಲ್ಲಿ ನಾನಾ ಕೇಸ್ಗಳ ಸುರುಳಿಯಿಂದಾಗಿ ಭಾರತದಿಂದ ಗಾಯಬಾದ ನಿತ್ಯ ಹೋಗಿ ಸೆಟಲ್ ಆಗಿದ್ದು ದಕ್ಷಿಣ ಅಮೆರಿಕದ ಐಲ್ಯಾಂಡ್ ಒಂದರಲ್ಲಿ. ಒಂದಷ್ಟು ದಿನಗಳ ನಂತರ ಈತ ಏಕಾಏಕಿ ಘೋಷಿಸಿಕೊಂಡಿದ್ದು ಹೊಸ ರಾಷ್ಟ್ರವನ್ನ. ಯುನೈಟೆಡ್ ಆಫ್ ಕೈಲಾಸ ಅನ್ನೋ ಹೊಸ ದೇಶ ತನ್ನದು ಅಂತ ಏಕಾಏಕಿ ಡಿಕ್ಲೇರ್ ಮಾಡಿಕೊಂಡಿದ್ದು ನಿತ್ಯ ಸ್ವಾಮಿ. ಇದಾದ ಮೇಲೂ ಪದೇ ಪದೇ ಇವನ ಅವಾಂತರಗಳ ರೀಲ್ಗಳು ಮೊಬೈಲ್ಗಳನ್ನ ಅಪ್ಪಳಿಸೋದು ಕಾಮನ್.
ಇಂಥದ್ರಲ್ಲಿ ಈಗ ಮತ್ತೊಂದು ಕಾಂಟ್ರವರ್ಸಿಗೆ ಸಿಲುಕಿದ್ದಾನೆ ನಿತ್ಯ. ಬೊಲಿವಿಯಾ ದೇಶದ ಬುಡಕಟ್ಟು ಜನರಿಗೆ ವಂಚಿಸಿದ ಆರೋಪದಡಿ ದಾಖಲಾಗಿದೆ ಕೇಸ್. ಈ ಸಂಬಂಧ 20 ನಿತ್ಯ ಅನುಯಾಯಿಗಳನ್ನ ಬಂಧಿಸಿದ್ದಾರೆ ಅಲ್ಲಿನ ಪೊಲೀಸ್. ಬಂಧಿತರಲ್ಲಿ 12 ಮಂದಿ ಚೀನಾ ಸೇರಿದಂತೆ ಏಷ್ಯಾದ ವಿವಿಧ ದೇಶಗಳ ಪ್ರಜೆಗಳು ಹಾಗೆ 7 ಜನ ಭಾರತೀಯ ಮೂಲದವರು. ಕಿತ್ತಳೆ ಬಣ್ಣದ ನಿತ್ಯ ಯೂನಿಫಾರ್ಮ್ ತೊಟ್ಟಿದ್ದ ಇವರನ್ನ ವಶಕ್ಕೆ ಪಡೆದಿದ್ದಾರೆ ಬೊಲಿವಿಯಾ ಪೊಲೀಸ್. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಬೊಲಿವಿಯಾ ಪ್ರಾಂತ್ಯದಲ್ಲಿ ಬುಡಕಟ್ಟು ಜನರೇ ಹೆಚ್ಚು ವಾಸಿಸುವಂತ ಅರಣ್ಯ ಪ್ರದೇಶ ಇದೆ. ಇಲ್ಲಿ ವಿದೇಶಿಯನ್ನರು ಯಾವುದೇ ಭೂಮಿ ವ್ಯವಹಾರ ನಡೆಸುವಂತಿಲ್ಲ. ಆದ್ರೂ ಇಲ್ಲಿ ಬುಡಕಟ್ಟು ಜನರಿಗೆ ಆಮಿಷವೊಡ್ಡಿದ ನಿತ್ಯ ಶಿಷ್ಯರು ಅಕ್ರಮವಾಗಿ ಜಮೀನನ್ನ ಗುತ್ತಿಗೆಗೆ ಪಡೆದಿದ್ದಾರೆ. 1000 ವರ್ಷಗಳ ಲೀಸ್ ಆಧಾರದ ಮೇಲೆಗೆ ಭಾರೀ ಪ್ರಮಾಣದ ಜಮೀನನ್ನ ವಶಕ್ಕೆ ಪಡೆದಿದೆ ನಿತ್ಯ ಗ್ಯಾಂಗ್. 2024ರ ಸೆಪ್ಟೆಂಬರ್ ನವೆಂಬರ್ ಅವಧಿಯಲ್ಲಿ ನಡೆದಿರೋ ಈ ವ್ಯವಹಾರ ಸರ್ಕಾರದ ಗಮನಕ್ಕೆ ಬಂದಿದ್ದೇ ತಡ ನಿತ್ಯಗೆ ಎದುರಾಗಿದೆ ಸಂಕಷ್ಟ. ಕಲರ್ಫುಲ್ ದೇವಮಾನವ ನಿತ್ಯಾನಂದ ಈಗ ಕೈಲಾಸ ರಾಷ್ಟ್ರದಲ್ಲಿ ಸೆಟಲ್ ಆಗಿದ್ದು ನಿಮಗೆಲ್ಲ ಗೊತ್ತೇ. ವಿಶ್ವಸಂಸ್ಥೆ ಅಂಗಳಕ್ಕೇನೆ ರಾಷ್ಟ್ರ ಮಾನ್ಯತೆಗೆ ಪ್ರತಿನಿಧಿಯನ್ನ ಕಳಿಸಿದ್ದ ನಿತ್ಯಾಗೀಗ ಕೈಲಾಸದಲ್ಲೇ ಬುಡಕ್ಕೆ ಬಂದಿದೆ ಬುಡಕಟ್ಟು ಧೋಕ. ದೊಡ್ಡ ಮೊತ್ತದ ರಕಂ ತೋರಿಸಿ ಬುಡಕಟ್ಟು ಜನರೊಂದಿಗೆ 1000 ವರ್ಷದ ಬರೋಬ್ಬರಿ 1000 ವರ್ಷದ ಒಪ್ಪಂದ ಮಾಡಿಕೊಂಡ ನಿತ್ಯಾಗೆ ಇದೀಗ ಸಂಚಕಾರ ತಂದಿದೆ ಅದೇ ಅಗ್ರಿಮೆಂಟ್. ಇನ್ನು ಬಿಡದೆ ನಿತ್ಯ ಲೀಲಾ ವಿನೋದ. ಕೈಲಾಸದಲ್ಲೂ ನಿತ್ಯ ಶಿಷ್ಯಂದಿರ ವಿವಾದ. ದೂರದ ಕೈಲಾಸಕ್ಕೂ ಆವರಿಸಿದೆ ಬಿಡದಿ ಮಾಯೆ. ಸದಾ ಒಂದಲ್ಲ ಒಂದು ವಿವಾದಗಳ ಸರಣಿಗಳಿಂದಾಗಿ ಆಗಾಗಲೇ ಮುನ್ನೆಲೆಗೆ ಬರೋ ನಿತ್ಯಾನಂದ ಸ್ವಾಮಿ ದೂರದ ತನ್ನ ಕೈಲಾಸದಲ್ಲೇ ಸೃಷ್ಟಿಸಿದ್ದು ಭೂಮಾಯೆಯನ್ನ. ಇದರ ಎಫೆಕ್ಟ್ ಅನ್ನುವಂತೆ ಅಮೆರಿಕದಲ್ಲಿ ಜೈಲು ಪಾಲಾಗಿದ್ದಾರೆ ನಿತ್ಯನ 20 ಪರಮ ಅನುಯಾಯಿಗಳು. ಎರಡು 2019ರಲ್ಲಿ ನಾನಾ ಕೇಸ್ಗಳ ಸುರುಳಿಯಿಂದಾಗಿ ಭಾರತದಿಂದ ಗಾಯಬಾದ ನಿತ್ಯ ಹೋಗಿ ಸೆಟಲ್ ಆಗಿದ್ದು ದಕ್ಷಿಣ ಅಮೆರಿಕದ ಐಲ್ಯಾಂಡ್ ಒಂದರಲ್ಲಿ. ಒಂದಷ್ಟು ದಿನಗಳ ನಂತರ ಈತ ಏಕಾಏಕಿ ಘೋಷಿಸಿಕೊಂಡಿದ್ದು ಹೊಸ ರಾಷ್ಟ್ರವನ್ನ. ಯುನೈಟೆಡ್ ಆಫ್ ಕೈಲಾಸ ಅನ್ನೋ ಹೊಸ ದೇಶ ತನ್ನದು ಅಂತ ಏಕಾಏಕಿ ಡಿಕ್ಲೇರ್ ಮಾಡಿಕೊಂಡಿದ್ದು ನಿತ್ಯ ಸ್ವಾಮಿ. ಇದಾದ ಮೇಲೂ ಪದೇ ಇವನ ಅವಾಂತರಗಳ ರೀಲ್ಗಳು ಮೊಬೈಲ್ಗಳನ್ನ ಅಪ್ಪಳಿಸೋದು ಕಾಮನ್. ಇಂಥದ್ರಲ್ಲಿ ಈಗ ಮತ್ತೊಂದು ಕಾಂಟ್ರವರ್ಸಿಗೆ ಸಿಲುಕಿದ್ದಾನೆ ನಿತ್ಯ. ಬೊಲಿವಿಯಾ ದೇಶದ ಬುಡಕಟ್ಟು ಜನರಿಗೆ ವಂಚಿಸಿದ ಆರೋಪದಡಿ ದಾಖಲಾಗಿದೆ ಕೇಸ್. ಈ ಸಂಬಂಧ 20 ನಿತ್ಯ ಅನುಯಾಯಿಗಳನ್ನ ಬಂಧಿಸಿದ್ದಾರೆ ಅಲ್ಲಿನ ಪೊಲೀಸ್. ಬಂಧಿತರಲ್ಲಿ 12 ಮಂದಿ ಚೀನಾ ಸೇರಿದಂತೆ ಏಷ್ಯಾದ ವಿವಿಧ ದೇಶಗಳ ಪ್ರಜೆಗಳು ಹಾಗೆ 7 ಜನ ಭಾರತೀಯ ಮೂಲದವರು. ಕಿತ್ತಳೆ ಬಣ್ಣದ ನಿತ್ಯ ಯೂನಿಫಾರ್ಮ್ ತೊಟ್ಟಿದ್ದ ಇವರನ್ನ ವಶಕ್ಕೆ ಪಡೆದಿದ್ದಾರೆ ಬೊಲಿವಿಯಾ ಪೊಲೀಸ್. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಬೊಲಿವಿಯಾ ಪ್ರಾಂತ್ಯದಲ್ಲಿ ಬುಡಕಟ್ಟು ಜನರೇ ಹೆಚ್ಚು ವಾಸಿಸುವಂತ ಅರಣ್ಯ ಪ್ರದೇಶ ಇದೆ. ಇಲ್ಲಿ ವಿದೇಶಿಯನ್ನರು ಯಾವುದೇ ಭೂಮಿ ವ್ಯವಹಾರ ನಡೆಸುವಂತಿಲ್ಲ. ಆದ್ರೂ ಇಲ್ಲಿ ಬುಡಕಟ್ಟು ಜನರಿಗೆ ಆಮಿಷವೊಡ್ಡಿದ ನಿತ್ಯ ಶಿಷ್ಯರು ಅಕ್ರಮವಾಗಿ ಜಮೀನನ್ನ ಗುತ್ತಿಗೆಗೆ ಪಡೆದಿದ್ದಾರೆ. 1000 ವರ್ಷಗಳ ಲೀಸ್ ಆಧಾರದ ಮೇಲೆಗೆ ಭಾರೀ ಪ್ರಮಾಣದ ಜಮೀನನ್ನ ವಶಕ್ಕೆ ಪಡೆದಿದೆ ನಿತ್ಯ ಗ್ಯಾಂಗ್. 2024ರ ಸೆಪ್ಟೆಂಬರ್ ನವೆಂಬರ್ ಅವಧಿಯಲ್ಲಿ ನಡೆದಿರೋ ಈ ವ್ಯವಹಾರ ಸರ್ಕಾರದ ಗಮನಕ್ಕೆ ಬಂದಿದ್ದೇ ತಡ ನಿತ್ಯಗೆ ಎದುರಾಗಿದೆ ಸಂಕಷ್ಟ.